ಡಬ್ಲ್ಯೂ ಕಂಪನಿಯಲ್ಲಿ ಸೂಪರ್ ಸ್ಟಾರ್ಸ್ ಗಳ ಥೀಮ್ ಸಾಂಗ್ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಲಿಟರಲಿ ಇವತ್ತಿಗೂ ಕೂಡ ಥೀಮ್ ಸಾಂಗ್ ಕೂಡ ಕೆಲವೊಂದಷ್ಟು ಜನ ರಿಂಗ್ ಟೋನ್ ಆಗಿ ಇಟ್ಕೊಂಡಿರ್ತಾರೆ. ಅಂಡ್ ಕೆಲವೊಂದಷ್ಟು ಸೂಪರ್ ಸ್ಟಾರ್ಸ್ ಗಳು ಥೀಮ್ ಸಾಂಗ್ ಇಂದನೂ ಕೂಡ ಫೇಮಸ್ ಆಗ್ತಾ ಹೋಗ್ತಾ ಇರ್ತಾರೆ. ಅಂಡ್ ಅದೇ ರೀತಿ ಫೇಮಸ್ ಆಗಿರೋ ಥೀಮ್ ಸಾಂಗ್ ಗಳಲ್ಲಿ ನಮ್ಮ ವೈಪರ್ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ಕೂಡ ಒಂದು. ಬಟ್ ನಿಜವಾಗ್ಲೂ ನೀವು ನಂಬ್ತೀರಾ, ರ್ಯಾಂಡಿ ಆರ್ಟನ್ ಅವರಿಗೆ ತನ್ನ ಥೀಮ್ ಸಾಂಗ್ ಇಷ್ಟನೇ ಇರ್ಲಿಲ್ವಂತೆ. ರೀಸೆಂಟ್ ಆಗಿ ನಮ್ಮ ರ್ಯಾಂಡಿ ಆರ್ಟನ್ ಅವರು ಪ್ಯಾಟ್ ಮೆಕಫಿ ಅವರ ಪಾಡ್ಕಾಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದರಲ್ಲಿ ಅವರು ಹೇಳ್ತಾರೆ, ನನಗೆ ನನ್ನ ಥೀಮ್ ಸಾಂಗು ಇಷ್ಟನೇ ಇರಲಿಲ್ಲ, ಯಾಕಂದ್ರೆ ನನ್ನ ಥೀಮ್ ಸಾಂಗು ಅಷ್ಟೊಂದೇನು ಎಂಜಾಯ್ ಮಾಡೋ ತರ ಇರಲಿಲ್ಲ. ಅಂದ್ರೆ ಈಗ ನಾನು ಟ್ರಿಕ್ ವಿಲಿಯಂ ಅವರ ಥೀಮ್ ಸಾಂಗ್ ನ ಕೇಳ್ತಾ ಇದ್ರೆ ಅಲ್ಲೇ ಡ್ಯಾನ್ಸ್ ಮಾಡಬೇಕು ಹಾಗೆ ಹೀಗೆ ಅಂತ ಅನ್ಸುತ್ತೆ. ಅಂಡ್ ಎಲ್ಲರೂ ಕೂಡ ಟ್ರಿಕ್ ವಿಲಿಯಂ ಅವರ ಥೀಮ್ ಸಾಂಗ್ ನ ಆಡ್ತಾ ಇರ್ತಾರೆ. ಬಟ್ ಆ ಒಂದು ಟೈಮಲ್ಲಿ ನನಗೆ ನನ್ನ ಥೀಮ್ ಸಾಂಗು ಇಷ್ಟನೇ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಯಾರು ಕೂಡ ನನ್ನ ಥೀಮ್ ಸಾಂಗ್ ನ ಆಡ್ತಾ ಇರಲಿಲ್ಲ. ಬಟ್ ಅದಾದ್ಮೇಲೆ ನಾನು ಇಂಜುರಿಯಿಂದ ರಿಟರ್ನ್ ಆದಾಗ ಸಡನ್ ಆಗಿ ಫ್ಯಾನ್ಸ್ ಗಳು ನನ್ನ ಥೀಮ್ ಸಾಂಗ್ ನ ಆಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಆಗ ನನಗೆ ನನ್ನ ಥೀಮ್ ಸಾಂಗು ಇಷ್ಟ ಆಗುತ್ತೆ. ಅದಕ್ಕಿಂತ ಮುಂಚೆ ನಾನು ಡಬ್ಲ್ಯೂ ಕಂಪನಿ ಅವರ ಜೊತೆ ಹೋಗಿ ನನ್ನ ಥೀಮ್ ಸಾಂಗ್ ನ ಚೇಂಜ್ ಮಾಡೋಣ ಅಂತ ಒಂದು ಐಡಿಯಾನು ಕೂಡ ಪಿಚ್ ಮಾಡಿದ್ದೆ. ಬಟ್ ಫ್ಯಾನ್ಸ್ ಗಳು ಯಾವತ್ತಿಂದ ನನ್ನ ಥೀಮ್ ಸಾಂಗ್ ನ ಆಡೋದಕ್ಕೆ ಶುರು ಮಾಡಿದ್ರು ಅವತ್ತಿಂದ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಂಡ್ ನನ್ನ ಥೀಮ್ ಸಾಂಗ್ ಕೂಡ ಈಗ ನನಗೆ ಇಷ್ಟ ಆಗ್ತಾ ಇದೆ ಅಂತ ನಮ್ಮ ರ್ಯಾಂಡಿ ಆರ್ಟನ್ ಅವರು ತಿಳಿಸಿದ್ದಾರೆ. ಲಿಟರಲಿ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗು ಆಗಿಂದನೂ ಕೂಡ ಐಕಾನಿಕ್ ಥೀಮ್ ಸಾಂಗು. ಬಟ್ ಫ್ಯಾನ್ಸ್ ನ ಕ್ರೌಡ್ ಯಾವಾಗಿಂದ ರ್ಯಾಂಡಿ ಆರ್ಟನ್ ಅವರ ಥೀಮ್ ಸಾಂಗ್ ನ ಆಡೋದಕ್ಕೆ ಶುರು ಮಾಡಿದ್ರು ಆಗಿಂದಾನೇ ರ್ಯಾಂಡಿ ಆರ್ಟನ್ ಅವರಿಗೆ ತನ್ನ ಥೀಮ್ ಸಾಂಗು ಇಷ್ಟ ಆಗಿದ್ದಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಮಾಸ್ಕ್ ಮ್ಯಾನ್ ಸ್ಟೋರಿ ಲೈನ್ ಬಗ್ಗೆ. ಸದ್ಯಕ್ಕೆ ಡಬ್ಲ್ಯೂ ಅವರು ಮಾಸ್ಕ್ ಮ್ಯಾನ್ ಸ್ಟೋರಿ ಲೈನ್ ಅಲ್ಲಿ ತುಂಬಾ ಬದಲಾವಣೆಗಳನ್ನ ಮಾಡ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಒರಿಜಿನಲ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಇರಬೇಕಾಗಿತ್ತು. ಅಂಡ್ ಮಾಸ್ಕ್ ಮ್ಯಾನ್ ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ರು. ಹಿಂಗೆ ಮಾಸ್ಕ್ ಮ್ಯಾನ್ ಆಗಿ ಬ್ರಾನ್ ಬ್ರೇಕರ್ ಅವರ ನಡುವೆ ರೆಸಲ್ ಮೀನಿಯಾದಲ್ಲಿ ಮ್ಯಾಚ್ ಆಗಬೇಕಾಗಿತ್ತು. ಬಟ್ ಬ್ರಾನ್ ಬ್ರೇಕರ್ ಅವರಿಗೆ ಇಂಜುರಿ ಆಯಿತು. ಅದಾದ್ಮೇಲೆ ಬ್ರಾನ್ ಬ್ರೇಕರ್ ಅವರನ್ನ ಬ್ರಾನ್ಸನ್ ರೀಡ್ ಅವರು ರಿಪ್ಲೇಸ್ ಮಾಡಿದ್ರು. ಅಂಡ್ ಮಂಡೇ ನೈಟ್ ರಾ ಎಂಡಿಂಗ್ ಅಲ್ಲಿ ಮಾಸ್ಕ್ ಮ್ಯಾನ್ ಆಗಿ ಬ್ರಾನ್ಸನ್ ರೀಡ್ ಇಬ್ರು ಕೂಡ ಇನ್ವಾಲ್ವ್ ಆಗಬೇಕಾಗಿತ್ತಂತೆ. ಬಟ್ ಬ್ರಾನ್ಸನ್ ರೀಡ್ ಅವ್ರಿಗೂ ಕೂಡ ಇಂಜುರಿ ಆಯಿತು. ಅಂಡ್ ಅದಕ್ಕೋಸ್ಕರ ಮಾಸ್ಕ್ ಮ್ಯಾನ್ ಮಂಡೇ ನೈಟ್ ರಾ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗಲಿಲ್ಲ. ಅಂಡ್ ಈಗ ಸದ್ಯಕ್ಕೆ ಡಬ್ಲ್ಯೂ ಅವರು ಮಾಸ್ಕ್ ಮ್ಯಾನ್ ಸ್ಟೋರಿ ಲೈನ್ ಅಲ್ಲಿ ತುಂಬಾನೇ ರೀವರ್ಕ್ ನ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರ್ತಾ ಇದೆ. ಐ ಥಿಂಕ್ ಈ ಒಂದು ಸ್ಟೋರಿನ ಅವರು ಯಾವ ರೀತಿ ಎಂಡ್ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ, ಯಾಕಂದ್ರೆ ಇಂಜುರಿಯಿಂದ ನಮ್ಮ ಬ್ರಾನ್ ಬ್ರೇಕರ್ ಆಗಿ ಬ್ರಾನ್ಸನ್ ರೀಡ್ ಅವರು ರಿಟರ್ನ್ ಆಗೋದಕ್ಕೆ ಮಿನಿಮಮ್ ಅಂದ್ರೂ ಕೂಡ 4 ರಿಂದ 6 ತಿಂಗಳು ಬೇಕು. ಸೊ ಅಷ್ಟು ಟೈಮು ಈ ಒಂದು ಸ್ಟೋರಿ ಲೈನ್ ಅವರು ನೂಕೊಂಡು ಮಾಸ್ಕ್ ಮ್ಯಾನ್ ಯಾರು ಅಂತ ರಿವೀಲ್ ಮಾಡ್ದಲೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾರಾದ್ರೂ ಬೇರೆಯವ್ರನ್ನ ಮಾಸ್ಕ್ ಮ್ಯಾನ್ ಅಂತ ರಿವೀಲ್ ಮಾಡಬಹುದು, ಅಥವಾ ಸೆತ್ ರೋಲಿನ್ಸ್ ಅವರೇ ಮಾಸ್ಕ್ ಮ್ಯಾನ್ ಅಂತ ರಿವೀಲ್ ಕೂಡ ಆಗಬಹುದು. ಏನೇ ಆಗಲಿ ಸದ್ಯಕ್ಕೆ ಡಬ್ಲ್ಯೂ ಅವರು ಮಾಸ್ಕ್ ಮ್ಯಾನ್ ಸ್ಟೋರಿ ಲೈನ್ ಅಲ್ಲಿ ಸಿಕ್ಕಾಪಟ್ಟೆ ಬದಲಾವಣೆಗಳನ್ನ ಮಾಡ್ತಾ ಇದಾರಂತೆ. ಅಷ್ಟೇ ಅಲ್ಲ ಗಾಯ್ಸ್, ಆಲ್ ಆಫ್ ಎ ಸಡನ್ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ನಮಗೆ ರಸಲ್ ಮೀನಿಯಾದಲ್ಲಿ ಬ್ರಾಕ್ ಲೆಸ್ನರ್ ಆಗಿ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗ್ಬೋದಂತೆ. ನಿಮಗೆ ಗೊತ್ತಿರಬಹುದು, ಈಗ ನಮ್ಮ ಸೆತ್ ರಾಲಿನ್ಸ್ ಅವ್ರಿಗೋಸ್ಕರ ಯಾವುದೇ ರೀತಿಯ ಅಪೋನೆಂಟ್ ರಸಲ್ ಮೀನಿಯಾದಲ್ಲಿ ಕಾಣಿಸ್ತಾ ಇಲ್ಲ. ಅಂಡ್ ಈ ಕಡೆ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವರ ರಸಲ್ ಮೀನಿಯಾ ಅಪೋನೆಂಟ್ ನ ಹುಡ್ಕೋದಕ್ಕೆ ಓಪನ್ ಚಾಲೆಂಜ್ ನ ಇಟ್ಟಿದ್ದಾರೆ. ಸೊ ಡಬ್ಲ್ಯೂ ಅವರು ಈಗ ಮಾಸ್ಕ್ ಮ್ಯಾನ್ ಸ್ಟೋರಿ ಲೈನ್ ಅಲ್ಲೂ ಕೂಡ ಚೇಂಜಸ್ ಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಒಂದು ಆಂಗಲ್ ನು ಕೂಡ ತಗೊಂಡು ಬರಬಹುದು. ಮಾಸ್ಕ್ ಮ್ಯಾನ್ ಆಗಿ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ರಿವೀಲ್ ಆಗಬಹುದು. ಅಂಡ್ ಆ ಕಡೆ ವಿಷನ್ ನ ಮೆಂಬರ್ ಆಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಕೂಡ ಒಂದು ಚೂರು ಭಾಗವಾಗಿ ಇದ್ದಾರೆ. ಸೊ ಯಾರಿಗೊತ್ತು, ಬ್ರಾಕ್ ಲೆಸ್ನರ್ ಅವರ ಓಪನ್ ಚಾಲೆಂಜ್ ನಮ್ಮ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರೇ ಬಂದು ಅಕ್ಸೆಪ್ಟ್ ಮಾಡ್ಕೋಬಹುದು. ಅಂಡ್ ಹಿಂಗೆ ಹಾಲ್ ಆಫ್ ಎ ಸಡನ್ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬ್ರಾಕ್ ಲೆಸ್ನರ್ ಆಗಿ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಮ್ಯಾಚ್ ಕೂಡ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು. ನಿಜವಾಗ್ಲೂ ಈ ಒಂದು ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರೆ ನಾನು ಇಂಟ್ರೆಸ್ಟಿಂಗ್ ಆಗಿ ಇದ್ದೀನಿ. ಎಲ್ ನೈಟ್ ಅವರಿಗಿಂತ ಸೆತ್ ರಾಲಿನ್ಸ್ ಅವರು ಬೆಟರ್ ಅಪೋನೆಂಟ್ ಅಂತ ಅನ್ಸುತ್ತೆ. ಬಟ್ ಡಬ್ಲ್ಯೂ ಅವರು ಒಬಾಫೆಮಿ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ರೆ ಆ ಒಂದು ಮ್ಯಾಚ್ ಮುಖಾಂತರನೇ ಹೋಗ್ಲಿ. ಬಟ್ ಡಬ್ಲ್ಯೂ ಅವರು ಯಾವುದೇ ರೀತಿಯ ಪ್ಲಾನ್ಸ್ ಇಲ್ಲ. ಆ ಒಂದು ಮಾಸ್ಕ್ ಮ್ಯಾನ್ ಸ್ಟೋರಿ ಲೈನ್ಗೂ ಕೂಡ ಒಂದು ಕನ್ಕ್ಲೂಷನ್ ನ ಕೊಡಬೇಕು ಅಂತ ಅನ್ಕೊಂಡ್ರೆ ಸೆತ್ ರಾಲಿನ್ಸ್ ಆಗಿ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಕೂಡ ಸಿಕ್ಕಾಪಟ್ಟೆ ಸೆನ್ಸ್ ಆಗ್ತಾ ಇದೆ ರಸಲ್ ಮೇನಿಯಾಗೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಎಲ್.ಎ. ನೈಟ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಕಂಪನಿಯಲ್ಲಿ ಎಲ್.ಎ. ನೈಟ್ ಅವರಿಗೆ ಪುಷ್ ನ ಕೊಡಬೇಕು ಅಂತ ಫ್ಯಾನ್ಸ್ ಗಳು ಆಗಿಂದನೂ ಕೂಡ ಡಿಮ್ಯಾಂಡ್ ನ ಇಡ್ತಾನೆ ಇದ್ದಾರೆ. ಬಟ್ ಆದ್ರೂ ಕೂಡ ಡಬ್ಲ್ಯೂ ಅವರು ಎಲ್.ಎ. ನೈಟ್ ಅವರಿಗೆ ಪುಷ್ ನ ಕೊಡ್ತಾ ಇಲ್ಲ. ಈಗ ಎಲಿಮಿನೇಷನ್ ಚೇಂಬರ್ ಮ್ಯಾಚ್ ಒಳಗಡೆ ನಮ್ಮ ಎಲ್.ಎ. ನೈಟ್ ಅವರು ಇದ್ದಾರೆ. ಬಟ್ 100% ಅವರು ಗೆಲ್ತಾರೆ ಅಂತ ನಂಬಿಕೆ ಯಾರಿಗೂ ಕೂಡ ಇಲ್ಲ. ಅಂಡ್ ಈ ಒಂದು ನಿಟ್ಟಿನಲ್ಲಿ ಎಲ್.ಎ. ನೈಟ್ ಅವರ ಹೊಸ ಮರ್ಚೆಂಡೈಸ್ ನ ಕೂಡ ಡಬ್ಲ್ಯೂ ಅವರು ಡ್ರಾಪ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಮೈ ವೇ ಅನ್ಚೂಸನ್ ಅಂತ ಒಂದು ಮರ್ಚೆಂಡೈಸ್. ಲಿಟರಲಿ ಫ್ಯಾನ್ಸ್ ಗಳು ಎಲ್.ಎ. ನೈಟ್ ಅವರಿಗೆ ಬುಕಿಂಗ್ ನ ಕೊಡಿ, ಎಲ್.ಎ. ನೈಟ್ ಅವ್ರನ್ನ ಚೂಸ್ ಮಾಡಿ ಅಂತ ಡಿಮ್ಯಾಂಡ್ ಮಾಡ್ತಾ ಇದಾರಲ್ಲ, ಆ ಒಂದು ಡಿಮ್ಯಾಂಡ್ ನ ಅರ್ಥ ಮಾಡ್ಕೊಂಡು ಎಲ್.ಎ. ನೈಟ್ ಅವರಿಗೆ ಒಳ್ಳೆ ಬುಕಿಂಗ್ ನ ಕೊಡೋದ್ ಬದಲು ಆ ಒಂದು ಡಿಮ್ಯಾಂಡ್ ನ ಇಲ್ಲಿ ಡಬ್ಲ್ಯೂ ಅವರು ಮಾರ್ಕೆಟಿಂಗ್ ಸ್ಟ್ರಾಟಜಿ ಆಗಿ ಯೂಸ್ ಮಾಡ್ಕೊಂಡು ಅನ್ಚೂಸನ್ ಎಲ್.ಎ. ನೈಟ್ ಅಂತ ಒಂದು ಶರ್ಟ್ ನೇ ರಿಲೀಸ್ ಮಾಡಿದ್ದಾರೆ. ಇದನ್ನ ನಾವು ಏನಂತ ಅರ್ಥ ಮಾಡ್ಕೋಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಇದ್ರ ಬಗ್ಗೆ ನಿಮ್ಮ ರಿಯಾಕ್ಷನ್ ಕೂಡ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಗೋಲ್ಡನ್ ಡೇಸ್ ಗಳ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ನೀವು ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ದೀರಾ ಡಬ್ಲ್ಯೂ ಎಲ್ಲಾ ಶೋಗಳು ಕೂಡ ಒಂದು
ರೀತಿ ಬೋರಿಂಗ್ ಆಗ್ತಾ ಇದೆ. ಮಂಡೇ ನೈಟ್ ರಾನು ಕೂಡ ನೋಡೋದಕ್ಕೆ ಆಗ್ತಾ ಇಲ್ಲ, ಸ್ಮ್ಯಾಕ್ ಡೌನ್ ಕೂಡ ನೋಡೋದಕ್ಕೆ ಆಗ್ತಾ ಇಲ್ಲ, ಅಂಡ್ ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ಮೇಲೆ ಅಷ್ಟೊಂದೇನು ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ. ಬಟ್ ಗಾಯ್ಸ್, ಈಗ ನಾನು ಹೇಳೋ ಅಪ್ಡೇಟ್ ಇಂದ ನೀವು ಕೂಡ ಡಬ್ಲ್ಯೂ ಶೋನ ಅದರಲ್ಲೂ ಕೂಡ ಮಂಡೇ ನೈಟ್ ರಾನ ಮಿಸ್ ಮಾಡ್ಕೊಳ್ದಂಗೆ ನೋಡೋದಕ್ಕೆ ಇಷ್ಟಪಡ್ತೀರಾ. ಮೊದಲನೇದಾಗಿ ಡಬ್ಲ್ಯೂ ಅವರು ಮಾರ್ಚ್ 30ನೇ ತಾರೀಕು ಮತ್ತೊಮ್ಮೆ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ಗೆ ಹೋಗ್ತಾ ಇದ್ದಾರೆ. ಅಂಡ್ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಅಲ್ಲಿ ಮಂಡೇ ನೈಟ್ ರಾ ಆಗ್ತಾ ಇದೆ ಅಂದ್ರೆ ಆ ಒಂದು ಶೋನ, ಆ ಒಂದು ರಾನ ಯಾವ ರೀತಿ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಂಡ್ ಪೋಸ್ಟರ್ ನ ನೀವು ಇಲ್ಲಿ ನೋಡ್ತಾ ಇರಬಹುದು. ಪೋಸ್ಟರ್ ಅಲ್ಲಿ ನಮಗೆ ಸಿಎಂ ಪಂಕ್, ರೋಮನ್ ರೈನ್ಸ್, ಬ್ರಾಕ್ ಲೆಸ್ನರ್, ರಿಯಾ ರಿಪ್ಲಿ, ಬೆಕ್ಕಿ ಲಿಂಚ್, ಒಬಾ ಫೆಮಿ, ಲೋಗನ್ ಪೋಲ್, ಸ್ಟೆಫನಿ ವ್ಯಾಕ್ಯಾರ್ ಅವರು ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಸೊ ಇಷ್ಟು ಜನನು ಕೂಡ ಡಬ್ಲ್ಯೂ ಅವರು ಮಾರ್ಚ್ 30ನೇ ತಾರೀಕಿನ ಮೆಡಿಸನ್ ಸ್ಕ್ವೇರ್ ಗಾರ್ಡನ್ ಮಂಡೇ ನೈಟ್ ರಾಗೆ ಅನೌನ್ಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಮಾರ್ಚ್ 2ನೇ ತಾರೀಕಿಂದ ರಸ್ಸಲ್ ಮೇನಿಯಾ ತನಕನೂ ಕೂಡ ಪ್ರತಿ ಮಂಡೇ ನೈಟ್ ರಾ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅಥವಾ ರೋಮನ್ ರೈನ್ಸ್ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಅಥವಾ ಇಬ್ರು ಕೂಡ ಮಂಡೇ ನೈಟ್ ರಾ ಅಲ್ಲಿ ಪ್ರತಿ ವಾರ ಪ್ರೆಸೆಂಟ್ ಆಗಿರ್ತಾರೆ. ಮಾರ್ಚ್ 2ನೇ ತಾರೀಕು ರೋಮನ್ ರೈನ್ಸ್ ಅವ್ರನ್ನ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿದ್ದಾರೆ. ಮಾರ್ಚ್ 16ನೇ ತಾರೀಕು ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಇಬ್ರು ಕೂಡ ಅಡ್ವರ್ಟೈಸ್ ಆಗಿದ್ದಾರೆ. ಮಾರ್ಚ್ 23ನೇ ತಾರೀಕು ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಇಬ್ರು ಕೂಡ ಅಡ್ವರ್ಟೈಸ್ ಆಗಿದ್ದಾರೆ. ಮಾರ್ಚ್ 30 ಕೂಡ ರೋಮನ್ ಹಾಗೆ ಬ್ರಾಕ್ ಲೆಸ್ನರ್ ಇಬ್ರು ಕೂಡ ಮಂಡೇ ನೈಟ್ ರಾ ಅಲ್ಲಿ ಇರ್ತಾರೆ. ಏಪ್ರಿಲ್ 6ನೇ ತಾರೀಕು ಬ್ರಾಕ್ ಲೆಸ್ನರ್ ಅವರು ಮಾತ್ರ ಅಡ್ವರ್ಟೈಸ್ ಆಗಿದ್ದಾರೆ. ಅಂಡ್ ಏಪ್ರಿಲ್ 13ನೇ ತಾರೀಕು ಫೈನಲ್ ರಾ ಬಿಫೋರ್ ರಸ್ಸಲ್ ಮೇನಿಯಾಗೆ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಇಬ್ರು ಕೂಡ ಡಬ್ಲ್ಯೂ ಅವರು ಅಡ್ವರ್ಟೈಸ್ ಮಾಡಿದ್ದಾರೆ. ಸೊ ಎಲಿಮಿನೇಷನ್ ಚೇಂಬರ್ ಮುಗಿದ ಮೇಲೆ ಬರುವಂತಹ ಎಲ್ಲಾ ಮಂಡೇ ನೈಟ್ ರಾ ಕೂಡ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗು. ಯಾಕಂದ್ರೆ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಇಬ್ರು ಅಥವಾ ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಕೂಡ ಪ್ರತಿ ಮಂಡೇ ನೈಟ್ ರಾ ಅಲ್ಲಿ ಪ್ರೆಸೆಂಟ್ ಆಗಿರ್ತಾರೆ. ಸೊ ಆ ಒಂದು ಗೋಲ್ಡನ್ ಪೀರಿಯಡ್ ವಾಪಸ್ಸು ಬರ್ತಾ ಇದೆ ಅಂತ ಹೇಳ್ಬೇಕು. ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.